ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಕೆಲವೇ ಸಮಯ ಬಾಕಿ ಇದೆ, ನಾವು ಹೊಸ ವರ್ಷಕ್ಕೆ ಕಾಲಿಡೋವಂಥದ್ದು. ಈಗಷ್ಟೇ ನಾವು ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡಿ ಮುಗಿಸಿದ್ವಿ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ, ನಮ್ಮ ಜೀವನದಲ್ಲಿ ಯಾರು ಒಳ್ಳೇದು ಮಾಡಿರ್ತಾರೋ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಮಗೆ ಯಾರು ಕೆಟ್ಟದ್ದು ಮಾಡಿರ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಅವರೇ ನಮ್ಮ ಜೀವನದ ನಿಜವಾದ ಬದಲಾವಣೆಗೆ ಕಾರಣಕರ್ತರು ಅನ್ನೋದು. ಸೊ ಹಾಗಾಗಿ 2025ರಲ್ಲಿ ನಿಮಗೆ ಯಾರಿಂದಾದರೂ ಒಳ್ಳೆಯದಾಗಿದ್ದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಜೊತೆಗೆ ಯಾರೆಲ್ಲರೂ ನಿಮಗೆ ನೋವು ಮಾಡಿರ್ತಾರಲ್ಲ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸನ್ನು ಹೇಳಿ. ನಿಮ್ಮಿಂದನೇ ನಾನು ಒಂದು ಒಳ್ಳೆ ಪಾಠ ಕಲ್ತಿದ್ದೀನಿ, ನಾನು ನನ್ನ ಜೀವನದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ಥ್ಯಾಂಕ್ಸನ್ನು ಹೇಳಿ. ಇನ್ನು ಇವತ್ತಿನ ಮಾಹಿತಿ ಏನಂತ ಅಂದರೆ, ನಾವೆಲ್ಲರೂ ಇವಾಗ 2026ರನ್ನು ಸ್ವಾಗತ ಮಾಡಲು ಕಾಯ್ತಾ ಇದ್ದೀವಿ. ಸಾಕಷ್ಟು ಜನ ಬೇರೆ ಬೇರೆ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿರ್ತೀರ. 2025ರಲ್ಲಿ ಕೆಲವರು ಅವರು ಏನು ಅಂದ್ಕೊಂಡಿರ್ತೀರೋ ಅದನ್ನು ಸಾಧಿಸಿರ್ತೀರ, ಇನ್ನು ಕೆಲವರು ಅದರ ಪ್ರಯತ್ನದಲ್ಲಿ ಇರ್ತೀರ. ಹಾಗೆ ಕೆಲವ್ರಿಗೆ ಅವ್ರು ಅಂದ್ಕೊಂಡಿರುವಂಥ ಕೆಲಸಗಳು ಆಗಿರೋದಿಲ್ಲ. ಎಲ್ರಿಗೂ ಕೆಲವು ಸಿಹಿ ನೆನಪುಗಳು ಹಾಗೆ ಕೆಲವು ಕಹಿ ನೆನಪುಗಳು ಇದ್ದೇ ಇರುತ್ತೆ. ಮುಖ್ಯವಾದ ಮಾಹಿತಿ ಏನಂತ ಅಂದರೆ, ಇವಾಗ ನಾವು ಹೊಸ ವರ್ಷ ಅಂದಾಗ ನಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗಳಿಗೆ ಮತ್ತು ಇನ್ನು ಯಾರಿಗಾದ್ರೂ ಆಗಲಿ ನಾವು ವಿಶಸ್ನ ಕಳಿಸ್ತಾ ಇರ್ತೀವಿ. ಆದರೆ ಇವಾಗಂತೂ ವಿಶಸ್ ಕಳಿಸೋದಕ್ಕೂ ಕೂಡ ಆ್ಯಪ್ಗಳು ಬಂದ್ಬಿಟ್ಟಿದೆ. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಆ್ಯಪ್ನ ದಯವಿಟ್ಟು ಯಾರೂ ಕೂಡ ಉಪಯೋಗಿಸ್ಬೇಡಿ. ಆ ಒಂದು ಆ್ಯಪ್ ಆದರೂ ಯಾವುದು, ಮತ್ತು 2026ರಿಂದ ಮನಿ ಸೇವಿಂಗ್ಸ್ನ ನಾವು ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026ರಲ್ಲಿ ನಾವು ಅಂದ್ಕೊಂಡಿರುವಂಥ ಕೆಲಸಗಳು ಕೈಗೂಡಬೇಕು. ಹಾಗೆ ಈ ವರ್ಷನೂ ತುಂಬ ಆರೋಗ್ಯಕರವಾಗಿ ಸಂತೋಷವಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ 2026ರನ್ನು ನಾವು ಸ್ವಾಗತ ಮಾಡೋಣ. ಇದು ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷ. ನಮಗೆ ಹೊಸ ವರ್ಷ ಅನ್ನೋದು ಯುಗಾದಿ ಹಬ್ಬ ಅಲ್ವಾ? ಹೊಸ ಚಿಗುರು, ಹೊಸ ಬೆಳೆ, ಹೊಸ ಪಂಚಾಂಗ ಬರೋ ದಿನ, ಇದೆಲ್ಲ ಬರೋವಂಥ ದಿನ ನಮಗೆ ಯುಗಾದಿ ಹಬ್ಬನೇ. ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷ ಅಂತ ಹೇಳಿ ನಾವು 2026ರನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷವೂ ಹೀಗೆ ಅಲ್ವಾ? ತುಂಬಾ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ, ತುಂಬಾ ನಿರ್ಣಯಗಳನ್ನು ತೊಗೊಂಡಿರ್ತೀವಿ. ಈ ವರ್ಷ ನಾವು ಈ ಥರ ಮಾಡಬೇಕು, ಏನಾದರೂ ಸಾಧಿಸಬೇಕು ಅಥವಾ ಏನಾದರೂ ಒಂದಿಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಪ್ರತಿ ವರ್ಷವೂ ಹೀಗೆ ಮಾಡ್ತಾ ಇರ್ತೀವಲ್ವಾ? ಇದರಲ್ಲಿ ಒಂದಿಷ್ಟು ನಾವು ಪೂರ್ತಿ ಮಾಡ್ತೀವಿ, ಇನ್ನೂ ಕೆಲವು ಕೆಲಸಗಳು ಶುರು ಆಗೋದೇ ಇಲ್ಲ, ಅಂದ್ಕೊಂಡಿದ್ದು ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಇನ್ನೊಂದಷ್ಟು ಆಕಸ್ಮಿಕವಾದಂತಹ ಘಟನೆಗಳು, ಒಳ್ಳೆಯದೇ ಆಗಿರ್ಬೋದು ಅಥವಾ ಕೆಟ್ಟದ್ದೇ ಆಗಿರ್ಬೋದು, ಮುಂದಿನ ವರ್ಷ ಹೆಚ್ಚಿನ ಖುಷಿ ಸಂತೋಷ ತಂದುಕೊಡಲಿ ಅಂತ ಕೇಳ್ಕೊಳ್ತಾ ಈ ದಿನವನ್ನು ತುಂಬನೇ ಖುಷಿಯಿಂದ ಸ್ವಾಗತ ಮಾಡ್ಕೊಳ್ಳೋಣ. ಇನ್ನು ನಿಮ್ಮ ಆಸೆ ಕನಸುಗಳು ಯಾವುದೆಲ್ಲ ಇದೆ ಈ ವರ್ಷ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಜನವರಿ 1, 2026 ಈ ಸಲ ಗುರುವಾರ ಬಂದಿದೆ. ತುಂಬನೇ ಒಳ್ಳೆಯ ದಿನ. ಗುರುಗಳ ಆಶೀರ್ವಾದದ ಜೊತೆಗೆ ಗುರು ಬಲದ ಜೊತೆಗೆ ನಾವು ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ. ಏನೇ ದುಃಖ ಇರಲಿ, ಏನೇ ಸಮಸ್ಯೆಗಳೇ ಇರಲಿ, ಖುಷಿಯಿಂದ ಕಳೀರಿ ಈ ದಿನ. ಯಾಕಂದರೆ ಆ ವರ್ಷ ಪೂರ್ತಿ ಆ ಎನರ್ಜಿ ಹಾಗೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಈ ದಿನ ಮನೇಲಿ ಬೇಗ ಎದ್ಬಿಟ್ಟು ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ನಿಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆನ ಕೊಡೋದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ದಿನ ಏನಾದರೂ ಒಂದು ಒಳ್ಳೆ ಕೆಲಸನ ಪ್ರಯತ್ನ ಮಾಡೋದು, ದಾನಗಳನ್ನು ಕೊಡೋದು. ಮತ್ತು ಗುರುವಾರ ಆದ್ದರಿಂದ ಲಕ್ಷ್ಮೀನಾರಾಯಣರಿಗೆ, ತುಳಸಿ ಪೂಜೆಗೆ, ಗುರುಗಳ ಪೂಜೆಗೆ ಹಾಗೆ ಶಿವ ಪೂಜೆಗೆ ತುಂಬಾ ಶ್ರೇಷ್ಠವಾದ ದಿನ. ಹೊಸ ವರ್ಷ ಸೆಲೆಬ್ರೇಟ್ ಮಾಡಬೇಕು ಅಂತ ರಾತ್ರಿಯೆಲ್ಲ ಮನೆಯಿಂದ ಹೊರಗಡೆ ಇರೋದು, ಪಾರ್ಟಿಗಳನ್ನು ಮಾಡೋದು ಇದು ನಮ್ಮ ಸಂಸ್ಕೃತಿ ಅಲ್ಲ, ಸಂಪ್ರದಾಯ ಅಂತೂ ಅಲ್ಲವೇ ಅಲ್ಲ. ನಮ್ಮ ಯಾವುದೇ ಆಚರಣೆ ಆದ್ರೂ ದೈವಿಕವಾಗಿಯೇ ಇರಬೇಕು. ಒಳ್ಳೊಳ್ಳೆ ತೀರ್ಥಕ್ಷೇತ್ರಗಳಿಗೆ ಹೋಗೋದು, ಅಲ್ಲಿ ದೇವ್ರ ದರ್ಶನ ಮಾಡೋದು, ಆ ಮುಖಾಂತರ ನಾವು ನಮ್ಮ ಹೊಸ ದಿನವನ್ನು ನಾವು ಪ್ರಾರಂಭ ಮಾಡೋದ್ರಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ. ಅಲ್ಲದೆ ಈ ದಿನ ಪ್ರದೋಷ ಕೂಡ ಇರುತ್ತೆ. ಗುರುವಾರ ಪ್ರದೋಷ ಇರೋದ್ರಿಂದ ಇದನ್ನ ಗುರು ಪ್ರದೋಷ ಅಂತಲೂ ಕೂಡ ಕರೀತಾರೆ. ಈ ದಿನ ಶಿವನನ್ನ ಆರಾಧನೆ ಮಾಡಬೇಕು. ಗುರುವಾರ ಶಿವನಿಗೂ ಕೂಡ ತುಂಬಾ ಪ್ರಿಯ ಆಗಿರೋದ್ರಿಂದ ಶಿವನ ಪೂಜೆ ಮತ್ತು ಪ್ರದೋಷ ಪೂಜೆಯನ್ನು ಮಾಡಲೇಬೇಕು.
ಜನವರಿ 1ನೇ ತಾರೀಕು, ಅದರಲ್ಲೂ ಗುರುವಾರ, ಲಕ್ಷ್ಮಿಗೂ ಕೂಡ ತುಂಬಾ ಪ್ರಿಯವಾದಂತಹ ದಿನ. ಈ ದಿನ ಯಾವುದೇ ಕಾರಣಕ್ಕೂ ಸಾಲ ಕೊಡಬೇಡಿ, ಸಾಲ ಮಾಡೋದಕ್ಕೂ ಕೂಡ ಹೋಗಬೇಡಿ, ಹಾಗೆ ಒಡವೆನೂ ಕೂಡ ಅಡ ಇಡೋದಕ್ಕೂ ಹೋಗಬೇಡಿ. ಹಾಗೆ ಈ ದಿನ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನು ಮುಂದಕ್ಕೆ ಹಾಕ್ಬಿಡಿ. ಆಮೇಲೆ ನಿಧಾನವಾಗಿ ಯೋಚನೆ ಮಾಡಿ ನೀವು ಈ ಕೆಲಸಗಳಿಗೆ ಕೈ ಹಾಕ್ಬೋದು. ಇನ್ನೂ ಬೇಕಿದ್ರೆ ಒಡವೆನ ಬಿಡಿಸ್ಕೊಳ್ಳಿ. ಹಾಗೆ ಸಾಲ ತೀರಿಸೋದು ಕೂಡ ಒಳ್ಳೆಯದೇ. ಸಾಲ, ಜಗಳ, ಕೋಪ ಆದಷ್ಟು ಈ ಥರದನ್ನು ಅವಾಯ್ಡ್ ಮಾಡಿ. ಹಿಂದಿನ ದಿನ ರಾತ್ರಿ ಸೆಲೆಬ್ರೇಟ್ ಮಾಡಿಕೊಂಡು ಲೇಟಾಗಿ ಮಲ್ಕೊಳ್ಳೋದು, ಬೆಳಗ್ಗೆ ಲೇಟಾಗಿ ಎದ್ದೇಳೋದು ಇದು ಕೂಡ ಒಳ್ಳೆಯ ಅಭ್ಯಾಸ ಅಲ್ವೇ ಅಲ್ಲ. ಪ್ರತಿ ವರ್ಷ ಜನವರಿ 1ನೇ ತಾರೀಕು ಬರುತ್ತೆ. ಪ್ರತಿ ವರ್ಷ ಕೂಡ ಕ್ಯಾಲೆಂಡರ್ ಚೇಂಜ್ ಆಗ್ತಾನೆ ಇರುತ್ತೆ, ವರ್ಷಗಳು ಕೂಡ ಉರುಳಿ ಹೋಗ್ತಾ ಇರುತ್ತೆ. ಆದರೆ ನಾವು ಯಾವ ರೀತಿ ಈ ದಿನವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗಿರುತ್ತೆ. ಹೊಸ ವರ್ಷದ ಮೊದಲನೇ ದಿನವನ್ನು ಅಂದರೆ ಕ್ಯಾಲೆಂಡರ್ ಹೊಸ ವರ್ಷದ ಮೊದಲನೇ ದಿನವನ್ನು ಸ್ವಚ್ಛತೆಯಿಂದ, ಸಕಾರಾತ್ಮಕ ಆಲೋಚನೆಯಿಂದ, ಒಳ್ಳೆ ಮನಸ್ಸಿನಿಂದ ಪ್ರಾರಂಭ ಮಾಡಿ. ಇದರಿಂದ ವರ್ಷವಿಡೀ ಶುಭ ಫಲಿತಾಂಶವನ್ನು ನಾವು ಪಡ್ಕೊಳ್ಬೋದು. ನಾವು ಅತಿ ಸಮೀಪದಲ್ಲೇ ಇದ್ದೀವಿ 2026ರ ಹೊಸ ವರ್ಷಕ್ಕೆ ಸ್ವಾಗತ ಮಾಡೋದಕ್ಕೆ. ಹೊಸ ವರ್ಷಕ್ಕೂ ಕೂಡ ನಾವು ಬೇಕಾದಷ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಹೊಸ ಕನಸು, ಹೊಸ ಆಸೆ, ಹೊಸ ನಿರ್ಣಯದೊಂದಿಗೆ ಬರಮಾಡ್ಕೊಳ್ಬೇಕು ಅಂತ. ಇನ್ನು ಈ ದಿನ ಗುರುಗಳಿಗೆ ತುಂಬಾ ಪ್ರಿಯವಾದಂತಹ ದಿನ. ಹಾಗೆ ಈ ದಿನದ ವಿಶೇಷತೆ ಜೊತೆಗೆ ಇವತ್ತು ಯಾವೆಲ್ಲ ಒಳ್ಳೆ ಕೆಲಸಗಳನ್ನು ನಾವು ಪ್ರಾರಂಭ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ಮುಂದೆ ಬರಬೇಕು, ಅಭಿವೃದ್ಧಿ ಆಗಬೇಕು, ನಾವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಸಕ್ಸಸ್ ಆಗಬೇಕು, ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ಆಸೆ, ಕನಸು ಇದ್ದೇ ಇರುತ್ತೆ. ಇದಕ್ಕೆಲ್ಲ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ದುಡ್ಡು. ಆ ಮಹಾಲಕ್ಷ್ಮಿ ಆಶೀರ್ವಾದ ನಮಗೆ ಇರಲೇಬೇಕು. ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು, ಸ್ಥಿರ ಮಹಾಲಕ್ಷ್ಮಿ ನೆಲೆಸಬೇಕು ಅಂತ ಹೇಳಿ ಎಷ್ಟೋ ಪೂಜೆ, ವ್ರತ ಎಲ್ಲನೂ ಕೂಡ ನಾವು ಮಾಡ್ತೀವಿ. ಹಾಗೆ ಈ ಒಂದು ಮನಿ ಸೇವಿಂಗ್ಸನ್ನು ಈ ದಿನ ನೀವು ಶುರು ಮಾಡ್ಬೋದು. ಯಾವ ಸಮಯದಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಕೂಡ ತಿಳ್ಕೊಳ್ಳೋಣ. ಗುರುವಾರ ದಿನ ನಿಮ್ಮ ಪೂಜೆ ಎಲ್ಲ ಆದಮೇಲೆ ಮನಿ ಸೇವಿಂಗ್ಸ್ನ ಶುರು ಮಾಡ್ಕೊಳ್ಳಿ. ಈಗಾಗಲೇ ಶುರು ಮಾಡಿರೋರೇನು ಬೇಡ, ಹೊಸೊಬ್ಬರು ಇವಾಗ ತಾನೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ರೀತಿ ನೀವು ಮಾಡ್ಬೋದು. ಜನವರಿ 1ನೇ ತಾರೀಕು 1ನೇ ತಿಂಗಳು 2026 ಇದನ್ನೆಲ್ಲ ಒಟ್ಟಾಗಿ ಕೂಡಿದ್ರೆ 12 ಬರುತ್ತೆ. 1 + 2 3. ಈ 3 ಅನ್ನೋದು ಗುರುಗಳ ನಂಬರು. ಹಾಗಾಗಿ ಗುರುಗಳ ಆಶೀರ್ವಾದದ ಜೊತೆಗೆ ಆ ಲಕ್ಷ್ಮಿಯ ಕೃಪೆಯಿಂದ ನೀವು ಮನಿ ಸೇವಿಂಗ್ಸನ್ನು ಮಾಡಿ. ಖಂಡಿತವಾಗ್ಲೂ ನಿಮ್ಮ ಹಣ ಹೆಚ್ಚಾಗುತ್ತೆ. ಇನ್ನೇನು ಹತ್ತಿರದಲ್ಲೇ ಅಕ್ಷಯ ತೃತೀಯ ಇದೆ, ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಇದಕ್ಕೆಲ್ಲ ಚಿನ್ನ ಬೆಳ್ಳಿ ತೊಗೊಳ್ಳೇಬೇಕಲ್ವಾ. ಇವಾಗಿರುವಂಥ ಚಿನ್ನದ ರೇಟ್ನಲ್ಲಿ ನಾವು ಚಿನ್ನ ಅಂತೂ ತೊಗೊಳೋದಕ್ಕಾಗೋದಿಲ್ಲ ಅಲ್ವಾ. ಅಟ್ಲೀಸ್ಟ್ ನಾವು ಬೆಳ್ಳಿ ಆದರೂ ತೊಗೊಳ್ಬೋದು. ನಾವು ಏನೋ ತೊಗೊಳೋದಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಎಮರ್ಜೆನ್ಸಿ ಅಂತ ಹೇಳಿಬಿಟ್ಟು ಮನೆಯಲ್ಲಿ ದುಡ್ಡು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಆದ್ರೂ ಮನಿ ಸೇವಿಂಗ್ಸ್ನ ಮಾಡಲೇಬೇಕು. ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಜೊತೆಗೆ ರೋಹಿಣಿ ನಕ್ಷತ್ರ, ಅದ್ರ ಜೊತೆಗೆ ಗುರುವಾರ. ನಾವು ಲಕ್ಷ್ಮಿಯನ್ನು ಒಲಿಸ್ಕೋಬೇಕು ಅಂತ ಅಂದರೆ ಶಿವನನ್ನು ಹೆಚ್ಚಾಗಿ ಆರಾಧನೆ ಮಾಡಬೇಕು ಅಂತ. ಹಂಗಾಗಿ ಗುರುವಾರ ದಿನ ಶಿವ ಮತ್ತು ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಇನ್ನು ಮನಿ ಸೇವಿಂಗ್ಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ದಿನದ ಪೂಜೆಗೆ ತಪ್ಪದೆ ಬಿಲ್ವಪತ್ರೆನ ಉಪಯೋಗಿಸ್ಕೊಳ್ಳೇಬೇಕು. ಅದ್ರ ಜೊತೆಗೆ ಒಂದು ತಾಮ್ರದ ಚೆಂಬಲ್ಲಿ ಅಥವಾ ಒಂದು ಕೆಂಪು ಬಣ್ಣದ ಹುಂಡಿಯನ್ನು ತಗೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ. ಬೆಳಗ್ಗೆ ಪೂಜೆ ಮುಗಿಸ್ಕೊಂಡ್ಬಿಟ್ಟು 11 ರೂಪಾಯಿನ ಎತ್ತಿಟ್ಕೊಳ್ಳಿ. ಅಂದರೆ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಬಿಲ್ವಪತ್ರೆ ದಳ ಮತ್ತು ಒಂದು ಸಣ್ಣ ಲಾವಂಚ ಬೇರನ್ನು ತಗೋಬೇಕು. ಮೊದಲು ಹುಂಡಿ ಒಳಗಡೆ ಒಂದು ಲಾವಂಚ ಬೇರು ಮತ್ತು ಬಿಲ್ವಪತ್ರೆ ದಳವನ್ನು ಹಾಕಿಬಿಡಿ. ಅದಾದಮೇಲೆ 11 ರೂಪಾಯಿನ ದೇವಿ ಹತ್ರ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಆ ಹುಂಡಿ ಒಳಗಡೆ ಹಾಕಿಬಿಡಿ. ಅವತ್ತಿನಿಂದ ನಿಮ್ಮ ಮನಿ ಸೇವಿಂಗ್ಸನ್ನು ಶುರು ಮಾಡ್ಕೊಳ್ಳಿ. ಪ್ರತಿದಿನ ಅಥವಾ ಪ್ರತಿ ವಾರ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಸೇರಿಸ್ತಾ ಬನ್ನಿ. ನೀವು ಒಳ್ಳೆ ಉದ್ದೇಶದಿಂದ ಈ ಸೇವಿಂಗ್ಸನ್ನು ಶುರು ಮಾಡಿದ್ರೆ ನಿಮಗೆ ಹೆಚ್ಚೆಚ್ಚು ಸೇವಿಂಗ್ಸ್ ಮಾಡೋದಕ್ಕೆ ದುಡ್ಡು ಕೂಡ ಸಿಗ್ತಾ ಹೋಗುತ್ತೆ. ನಾವು ಟೈಮ್ನಲ್ಲಿ ಮಾಡಬೇಕು ಅಂತಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5:50 6:40 ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ಮಾಡ್ಕೋಬೋದು. ಈ ಟೈಮ್ನಲ್ಲಿ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ 12:40 1:30 ತನಕ ಇರುತ್ತೆ. ಆ ಸಮಯದಲ್ಲಿ ಕೂಡ ಮಾಡ್ಕೋಬೋದು. ಈ ಎರಡೂ ಟೈಮ್ನಲ್ಲಿ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಸಂಜೆಯ ಗೋಧೂಳಿ ಸಮಯ 5:30 7 ಗಂಟೆ ತನಕ ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಮಂತ್ಲಿ ಪ್ರಾಬ್ಲಮ್ ಆ ಥರ ಇದ್ದಾಗ ಮಾಡೋದಕ್ಕಾಗಿಲ್ಲ ಅಂತ ಅಂದಾಗ ಶುಕ್ರವಾರ ಬೆಳಗ್ಗೆ 6:40 8:10 ಅಮೃತ ಗಳಿಗೆ ಇದೆ. ಈ ಟೈಮ್ನಲ್ಲೂ ಕೂಡ ನೀವು ಮಾಡ್ಕೋಬೋದು.
2ನೇ ತಾರೀಕು ಜನವರಿ ಶುಕ್ರವಾರ ದಿನ. ಈ 2 ದಿನದಲ್ಲಿ ನಿಮಗೆ ಯಾವಾಗ ಆಗುತ್ತೋ ಆವಾಗ ನೀವು ಮಾಡ್ಕೋಬೋದು. ಆದಷ್ಟು ಗುರುವಾರ ಮಾಡಿದ್ರೆ ಒಳ್ಳೆಯದು. ಆಗಲಿಲ್ಲ ಅನ್ನೋರು ಶುಕ್ರವಾರ ಬೆಳಗ್ಗೆ ಈ ಟೈಮ್ನಲ್ಲಿ ಮಾಡ್ಕೋಬೋದು. ಈ ದಿನ ಮಿಸ್ ಆಯಿತು ಅಂತ ಅಂದರೆ ಯಾವಾಗ ಮಾಡೋದು ಅಂತ ಮಾತ್ರ ಕೇಳಬೇಡಿ. ಇಂಥ ಮುಹೂರ್ತಗಳು ಸಿಗೋದೇ ಅಪರೂಪ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಈ ದಿನ ಆದಷ್ಟು ನಿಮ್ಮಿಂದ ಒಂದು ವಾಯ್ಸ್ ಮೆಸೇಜ್ನಲ್ಲಿ ವಿಶಸ್ನ ಮಾಡಿ. ಈ ದಿನ ಆದಷ್ಟು ನಿಮ್ಮ ಕೈಯಲ್ಲಿ ಬರೆದ್ಬಿಟ್ಟು ಒಂದು ಫೋಟೋ ತೊಗೊಂಡು ಅದನ್ನು ಶೇರ್ ಮಾಡಿ. ಎಷ್ಟು ಖುಷಿ ಇರುತ್ತೆ ಗೊತ್ತಾ. ಮೊದಲೆಲ್ಲ ವಿಶಸ್ಗಳನ್ನ ಕಳಿಸೋವಂಥ ಆ್ಯಪ್ಗಳೆಲ್ಲ ಎಲ್ಲಿತ್ತು ಹೇಳಿ. ಇದನ್ನೆಲ್ಲ ಯೂಸ್ ಮಾಡ್ದೇನೆ ಮೊದಲೆಲ್ಲ ನಾವೇ ಒಬ್ರಿಗೊಬ್ರು ಬಾಯಲ್ಲಿ ಹೇಳ್ತಾ ಇದ್ವಿ, ಶೇಕ್ ಹ್ಯಾಂಡ್ ಕೊಟ್ಟು ವಿಶಸ್ನ ಮಾಡ್ತಾ ಇದ್ವಿ. ಈ ದಿನ ಆಗೋದ್ರೂ ಕೂಡ ಬಿಲೇಟೆಡ್ ವಿಶಸ್ ಅಂತ ಹೇಳ್ತಾ ಇದ್ವಿ, ಅಥವಾ ಮುಂಚೆನೇ ಅಡ್ವಾನ್ಸ್ ವಿಶಸ್ ಅಂತ ಹೇಳ್ತಾ ಇದ್ವಿ. ಆದರೆ ಹೀಗೆಲ್ಲ ಅದನ್ನೆಲ್ಲ ಟೈಪ್ ಮಾಡೋಷ್ಟು ಟೈಮೂ ಇರೋದಿಲ್ಲ. ನಮಗೆ ಎಲ್ಲ ಈಸಿಯಾಗಿ ಆಗಬೇಕು ಈ ಥರ ಯೋಚನೆ ಮಾಡ್ತಾ ಇರೋದ್ರಿಂದ ಇದರಿಂದ ಅಪಾಯಗಳು ಜಾಸ್ತಿನೇ ಇದೆ. ಸೇಫ್ಟಿಗೋಸ್ಕರ ಮುಂಚೆನೇ ಇಂಥ ವಿಚಾರಗಳನ್ನು ತಲುಪಿಸ್ತಾ ಇದ್ದಾರೆ. ಇದನ್ನು ನಾವು ಉಪಯೋಗಿಸ್ಕೋಬೇಕು. ಮತ್ತು ಯಾವುದೇ ಕಾರಣಕ್ಕೂ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದೇ ಆಗಿರ್ಬೋದು. ಆ ಆ್ಯಪ್ ಹೆಸರು ಬಂದು APK ಆ್ಯಪ್ ಅಂತ. ಈ ಆ್ಯಪ್ನ ಯಾರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಆ್ಯಪ್ನ ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡೋದೇ ಆಗಿರ್ಬೋದು, ಯಾವುದೇ ಆಗಿರಲಿ. ಮೊದಲೆಲ್ಲ ಹೊಸ ವರ್ಷಕ್ಕೆ ನ್ಯೂ ಇಯರ್ ಅಂತ ಹೇಳಿಬಿಟ್ಟು ಎಷ್ಟೊಂದು ಗ್ರೀಟಿಂಗ್ಸ್ಗಳು ಕಳಿಸ್ತಾ ಇದ್ರು. ಈಗಿರೋ ಜನ್ರೇಷನಲ್ಲಿ ಈಗಂತೂ ಗ್ರೀಟಿಂಗ್ ಕಾರ್ಡ್ಗಳನ್ನು ಯಾರೂ ಒಬ್ರಿಗೊಬ್ರು ಕೊಡೋದು ಇದನ್ನೆಲ್ಲ ಮಾಡೋದೇ ಇಲ್ಲ. ಆದರೂ ಇವಾಗೆಲ್ಲ ಬ್ಯುಸಿ ಲೈಫ್ ಬೇರೆ, ಟೈಮ್ ಇಲ್ಲ ಅಂತಲೇ ಅಂದ್ಕೊಳ್ಳೋಣ. ಬಟ್ ಮುಂಚಿತವಾಗಿಯೇ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದನ್ನು ನಾವು ಉಪಯೋಗಿಸ್ಕೊಳ್ಳೇಬೇಕು. ಹಾಗೆ ಹುಷಾರಾಗಿರಬೇಕು. ಫೋನ್ನಲ್ಲಿ ಒಂದು ನಿಮ್ಮ ವಾಯ್ಸ್ ನೋಟ್ನ ಕಳಿಸಿ, ಅಥವಾ ನೀವೇ ಕೈಯಿಂದನೇ ಏನಾದರೂ ಬರೆದ್ಬಿಟ್ಟು ಒಂದು ಫೋಟೋ ತೆಗೆದುಬಿಟ್ಟು ಕಳಿಸ್ಬೋದು, ವಿಶ್ ಮಾಡಿ. ಆದರೆ ಈ ರೀತಿ ಲಿಂಕ್ಗಳನ್ನು ಆ್ಯಪ್ಗಳನ್ನು ಯಾವುದನ್ನು ಕೂಡ ಯೂಸ್ ಮಾಡಬೇಡಿ. ಅದರಿಂದ ನಿಮಗೆ ಏನೇ ಗಿಫ್ಟ್ ಸಿಗಲಿ, ದುಡ್ಡೇ ಸಿಕ್ತು ಅಂದರೂ ಕೂಡ ಈ ಥರದ್ದನ್ನೆಲ್ಲ ನಂಬೇಡಿ. ಏನೂ ಉಪಯೋಗ ಇಲ್ಲದೆ ಸುಮ್ಮನೆ ಯಾರೂ ಕೂಡ ಒಬ್ಬರಿಂದ ಒಬ್ಬರಿಗೆ ಗಿಫ್ಟ್ ಕೊಡೋದೇ ಆಗಿರ್ಬೋದು, ಮತ್ತು ದುಡ್ಡು ಕೊಡೋದೇ ಆಗಿರ್ಬೋದು, ಇಂಥ ಯಾವ ಆಸೆನೂ ಕೂಡ ತೋರಿಸೋದಿಲ್ಲ. ಹಾಗಾಗಿ ಇದನ್ನೆಲ್ಲ ದಯವಿಟ್ಟು ನಂಬೇಡಿ. ಆದಷ್ಟು ಹುಷಾರಾಗಿರಿ. ಈ ಆ್ಯಪ್ ಯಾವುದು ಅಂತ ಅಂದರೆ APK ಆ್ಯಪ್ ಅಂತ. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ಜನ ಇದನ್ನು ಶೇರ್ ಮಾಡ್ತಾ ಇದ್ದಾರೆ. ಇದು ತುಂಬಾ ಸ್ಕ್ಯಾಮ್ ಆಗುತ್ತೆ. ಇದು ಒಂದು ವಿಶಸ್ ಕಳಿಸೋ ಸಾಮಾನ್ಯ ಲಿಂಕ್ ಆದರೆ ಪರವಾಗಿಲ್ಲ. ಆದರೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ OTP ಎಲ್ಲ ಕೇಳುತ್ತೆ. ಇದು ತುಂಬಾ ಡೇಂಜರಸ್. ಹಾಗಾಗಿ ಇದಕ್ಕೋಸ್ಕರ ಎಲ್ಲರೂ ಕೂಡ ಹುಷಾರಾಗ್ರಿ ಅಂತ ಹೇಳ್ತಾ ಇದ್ದೀನಿ. ಇದಿಷ್ಟು ಕೂಡ ಹೊಸ ವರ್ಷವನ್ನು ಯಾವ ರೀತಿ ನಾವು ಪ್ರಾರಂಭ ಮಾಡಬೇಕು, ಯಾವ ರೀತಿ ಇರಬೇಕು, ಮತ್ತು ಮನಿ ಸೇವಿಂಗ್ಸ್ನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಎಲ್ಲರೂ ಕೂಡ 2026 ಖುಷಿಯಿಂದ ಸ್ವಾಗತ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ 2026 ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ.